ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸಿದ್ದರಾಮೇಶ್ವರರು ತನ್ನ ಬಾಲ್ಯ ಜೀವನದಲ್ಲಿ ಒಬ್ಬ ದನ ಕಾಯ್ತಕ್ಕಂಥ ಸೇವಕನಾಗಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ತೆಗೆದುಕೊಳ್ಳುವಂತೆ ಹೋದಾಗ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಊಟ ಮಾಡಲಿಕ್ಕೆ ಊಟ ತರ್ಲಿಕ್ಕೆ ಹೋದಾಗ ಮತ್ತೆ ಹೋಗಿ ತೆಗೆದುಕೊಂಡು ಬಂದಾಗ ಏನಂದ್ರೆ ಅಲ್ಲಿ ಆ ಯಜಮಾನ ಇರೋದಿಲ್ಲ. ಅವಾಗೆಲ್ಲ ಸಾಕ್ಷಾತ್ ನಾವು ತೊಗೊಂಬಂದಿನಿ ಮುನಿಸ್ಬೇಕಂತ ಹೇಳಿ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಭಾಳಷ್ಟು ನೋವು ಮಾಡಿಕೊಂಡು ಸಿದ್ದರಾಮೇಶ್ವರರು ತಮ್ಮ ಪ್ರಾಣ ಕಳೆದುಕೊಳ್ಬೇಕಂತಕ್ಕಂಥ ನಿರ್ಧಾರ ಮಾಡಿ ಆರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಪ್ರತ್ಯಕ್ಷನಾಗಿ ಅವರ ಕೈ ಹಿಡಿದು ಬದುಕಿಸಿ ಅವರಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಮರಳಿ ಸೊಲ್ಲಾಪುರಕ್ಕೆ ಬಂದು 68 ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ತದನಂತರ ಅಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಮಾಜದ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಬ್ಬ ಕಾಯಕ ವೇಗಿ. ಅದರಾದ ನಂತರ ಬಸವ ಕಲ್ಯಾಣಕ್ಕೆ ಹೋಗಿ 12ನೇ ಶತಮಾನದಲ್ಲಿ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರೇನು ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದಲ್ಲಿ ಅನೇಕ ವಚನ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಕೂಡ ಇದೆ. ಸುಮಾರು 1384 ವಚನಗಳು ಲಭ್ಯವಿವೆ. ಸುಮಾರು 68,000 ಮೇಲ್ಪಟ್ಟ ವಚನಗಳು ಬರೆದಿರ್ತಕ್ಕಂಥ ಇತಿಹಾಸ ಇದೆ. ಇಂಥ ಒಂದು ಮಹಾನ್ ನಾಯಕ ಸಾಕ್ಷಾತ್ ಪರಮಾತ್ಮನನ್ನೇ ಒಲಿಸಿಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರ ಜಯಂತಿಯನ್ನು ನಮ್ಮ ರಾಜಾಪುರ ಬಡಾವಣೆಯ ಎಲ್ಲ ಯುವಕರು ಸೇರಿ ಎಲ್ಲರೂ ಜಾತಿ ಮತ ಎಲ್ಲರೂ ಒಕ್ಕಟ್ಟಾಗಿ ಜಯಂತ್ಯೋತ್ಸವನ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ 854 ಜಯಂತ್ಯೋತ್ಸವವನ್ನು ನಮ್ಮ ಬಡಾವಣೆ ರಾಜಾಪುರ ಬಡಾವಣೆಯಂದು ವಿಜೃಂಭಣೆ ಆಗಿ ಆಚರಿಸಲಾಯಿತು. ನಮ್ಮ ಜನಪ್ರಿಯ ಶಾಸಕರಂಥ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ನಮ್ಮ ನಾಯಕರಂಥ ನೀಲಕಂಠ ಮುಳುಗೆ ಸಾಹೇಬರು, ನಮ್ಮ ಸಮಾಜದ ಸದಸ್ಯರಾದ ನಮ್ಮ ಅಕ್ಕವರು ಹಾಗೂ ನಮ್ಮ ಸಮಾಜಕ್ಕೆ ಯಾವಾಗಲೂ ಬೆನ್ನೆಲುಬು ನಿಂತಂಥ ರವಿ ಅಣ್ಣವರು, ಹಾಗೆ ನಮ್ಮ ಸಮಾಜದ ಈಗ ನಾವು ಯುವಕರಂತ ಭಾಳ ಯುವಕರ ಕಣ್ಮಣೆ ಅಂತ ರಾಹುಲ್ ಅಣ್ಣನವರು ಕೂಡ ಈ ಸಭೆಗೆ ಬಂದು ಈ ಉತ್ಸವಕ್ಕೆ ಬಂದು ವಿಜೃಂಭಣೆ ಆಚರಣೆ ಮಾಡಿದ್ರು. ನಾವು ಸಮಾಜದ ಒಂದಿಷ್ಟು ಶಾಸಕರಲ್ಲಿ ನಮ್ಮ ಕುಂದುಕೊರಗಳು ತೋಡ್ಕೊಂಡ್ವಿ. ಒಂದಿಷ್ಟು ಕಲ್ಯಾಣ ಮಂಟಪ ಆಗಲಿ ನಮಗೆ ಮಾಡಿಕೊಂಡಂದಾಗ ಶಾಸಕರು ಇದೇ ಸಭೆಯಲ್ಲಿ ತುಂಬು ಸಭೆಯಲ್ಲಿ ಹೌದು ನಾನು ಮುಂದೆ ಬರುವ ಮಾರ್ಚ್ ಅಲ್ಲಿ 50 ಲಕ್ಷ ಈ ಸಮುದಾಯ ಭವನಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದು ಈ ನಮ್ಮ ರಾಜಾಪುರ ಬಡಾವಣೆ ನಮ್ಮ ಭವಿ ಸಮಾಜದಕ್ಕೆ ತುಂಬ ಹರ್ಷ ಉಂಟು ಮಾಡಿದೆ. ಅದೇ ರೀತಿ ಹಿಂದೆನೂ ಕೂಡ ನಮ್ಮ ಸಮಾಜ ಮೇಲೆ ಮಾಜಿ ಶಾಸಕರಾದ ಅಪ್ಪಗೌಡರು ಕೂಡ ಅನುದಾನ ಕೊಟ್ಟಿದ್ದಾರೆ. ಅವರು ಕೂಡ ಸಮುದಾಯ ಭವನಕ್ಕೆ ನಮಗೆ ಇದು ಮಾಡಿದ್ದಾರೆ. ರಸ್ತೆ ಕಾಮಗಾರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗ ಕೂಡ ನಮ್ಮ ಹಳೆ 2004ರಿಂದ 5 ನಮ್ಮ ಬಡಾವಣೆಗೆ ಒಂದು ಹಳ್ಳಿ ರೀತಿಯಿತ್ತು ಎಂದು ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದರು. ಅಂದು ನಮ್ಮ ಬಡಾವಣೆ ಪೂರ ಚಿತ್ರಣ ಚೇಂಜ್ ಆಗಿದೆ. ಇಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. CC ಕಾಮಗಾರಿಗಳಾಗಿವೆ. ರಾಜೀವ್ ಆವಾಸ್ ಯೋಜನೆಯಲ್ಲಿ 200 ಮನೆಗಳನ್ನು ಕೂಡ ನಮ್ಮ ಮಹಾಪೌರರು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಿಂದಿನ ಶಾಸಕರು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಸಮಾಜ ಒಂದಿಷ್ಟು ಕುಂದುಕೊರಗಳು ಕೇಳಿಕೊಂಡಾಗ ಶಾಸಕರು ತುಂಬ ಹೃದಯದಿಂದ ಒಪ್ಕೊಂಡಿದ್ದಾರೆ. ನಾವು ಅವರಿಗೆ ತುಂಬ ಆಧಾರ ಅಂತೇಳಿ ಈ ಸಮಾಜ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನೀಲಕಂಠ ಮುಳುಗೆ, ರವಿ ಹೊನ್ನಳ್ಳಿ, ವೀರಣ್ಣ ಹೊನ್ನಳ್ಳಿ, ಶ್ರೀಮತಿ ಹೊನ್ನಮ್ಮ, ಡಾಕ್ಟರ್ ಮಲ್ಲಿಕಾರ್ಜುನ್, ಮಹಾಂತೇಶ್ ರಾಜು, ಭೀಮ್ಶಾ ಮಾಶಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.